ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಹಾಗೂ ಲೋಕಾರ್ಪಣೆ ಮಹೋತ್ಸವವು ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ಧೂರಿಯಾಗಿ ನೆರವೇರಿತು. 3 ದಿನಗಳ ಕಾಲ ನಡೆದ ಶಾಸ್ತ್ರೋಕ್ತ ಧಾರ್ಮಿಕ ವಿಧಿವಿಧಾನಗಳ ನಂತರ ಭಕ್ತರ ಆರಾಧ್ಯ ದೈವ ಕಾಲಭೈರವೇಶ್ವರನನ್ನು ಪ್ರತಿಷ್ಠಾಪಿಸಲಾಯಿತು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿ, ಸುಮಾರು 1200 ವರ್ಷಗಳ ಇತಿಹಾಸವಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಅಧಿದೇವತೆ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನವು ಭಕ್ತರ ಅಭಿಷ್ಟೆಯಂತೆ ಸಿದ್ಧಗೊಂಡು 3 ದಿನಗಳ ಶಾಸ್ತ್ರೋಕ್ತ ಕಾರ್ಯಕ್ರಮಗಳ ನಂತರ ಇಂದು ಲೋಕಾರ್ಪಣೆಗೊಂಡಿದೆ. ಭಕ್ತರ ಆಸೆಯಂತೆ ಈ ಸುಂದರ ದೇವಸ್ಥಾನವನ್ನು ಕಟ್ಟಲು ಪೂಜ್ಯ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಈ ವಯಸ್ಸಿನಲ್ಲೂ ಅಪಾರ ಶ್ರಮ ವಹಿಸಿದ್ದಾರೆ ಎಂದರು. ನಮ್ಮ ದೈವ, ಆಧ್ಯಾತ್ಮ ಮತ್ತು ಸಂಸ್ಕೃತಿಯು ಶುದ್ಧವಾದ ನೀರಿನಿದ್ದಂತೆ. ಮೌಲ್ಯಾಧಾರಿತ ವ್ಯಕ್ತಿಗಳು ಸಮಾಜದಲ್ಲಿ ಸದಾ ತಿಳಿಯಾದ ನೀರಿನಂತೆ ಇರಬೇಕು. ಪ್ರಜ್ಞೆ ಎನ್ನುವುದು ಸೂರ್ಯನಿದ್ದಂತೆ. ಮನಸ್ಸು ಮಲಿನಗೊಂಡಾಗ ಮೋಡಗಳು ಸೂರ್ಯನನ್ನು ಮರೆಮಾಚುವಂತೆ ಪ್ರಜ್ಞೆ ಮರೆಯಾಗಬಹುದು. ಆದರೆ ಶುದ್ಧ ಪ್ರಜ್ಞೆಯೇ ನಮ್ಮ ಸ್ವಸ್ವರೂಪ ಎಂದರು. ವ್ಯಕ್ತಿಯಲ್ಲಿ ಅಹಂಕಾರ ಜಾಸ್ತಿಯಾದಾಗ ಅದನ್ನು ಅಳಿಸಲು ದೈವದ ಅವತಾರವಾಗುತ್ತದೆ. ಬ್ರಹ್ಮನ 5ನೇ ತಲೆಗೆ ಅಹಂಕಾರ ಬಂದಾಗ ಅದನ್ನು ನಿಗ್ರಹಿಸಲು ಈಶ್ವರನು ಕಾಲಭೈರವೇಶ್ವರನಾಗಿ ಅವತರಿಸಿದನು. ಮಠದ ಯಾವುದೇ ಕಾರ್ಯಕ್ರಮಗಳಿಗೆ ಬರಲು ಇಂತಿಷ್ಟು ಹಣ ಕೊಡಬೇಕು ಎನ್ನುವ ಸಂಪ್ರದಾಯ ಆದಿಚುಂಚನಗಿರಿ ಮಠದಲ್ಲಿ ಇಲ್ಲ. ದೇವಸ್ಥಾನದ ನಿರ್ಮಾಣದಂತಹ ವಿಶೇಷ ಯೋಜನೆಗಳಿಗೆ ಮಾತ್ರ ಭಕ್ತರು ಸ್ವಪ್ರೇರಣೆಯಿಂದ ಕಾಣಿಕೆ ನೀಡಿದ್ದಾರೆ. ವರ್ಷದಲ್ಲಿ ಕನಿಷ್ಠ 9 ದಿನಗಳ ಕಾಲ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಭೈರವೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಎಂಬುದು ನಾಥ ಸಂಪ್ರದಾಯದ ಆಶಯವಾಗಿದೆ. ಇವತ್ತಿನ ದಿನಮಾನದಲ್ಲಿ ನೊರೆಗಳನ್ನು ಪೂಜೆ ಮಾಡತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಒಂದು ವಿಚಾರ, ನೀರೇ ಇಲ್ಲದೆ ನೊರೆಗೆ ಅಥವಾ ಅದಕ್ಕೆ ಗುರುಗಳು ಅಂತ ಹೇಳ್ತಾರೆ, ಅದಕ್ಕೆ ಆಶ್ರಯನೇ ಇರೋದಿಲ್ಲ, ನೆಲೆನೇ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಮೌಲ್ಯಗಳನ್ನು, ಆಧ್ಯಾತ್ಮಿಕತೆಯನ್ನು, ಧರ್ಮವನ್ನು, ನಮ್ಮ ಸ್ವಯಂ ಅರಿವನ್ನು ಮರೆಯದ ಹಾಗೆ ನೆಲೆ ನಿಲ್ಲಬೇಕು ಅಂತಂದರೆ ಇಂತಹ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮಗಳು ಬೇಕಾಗತ್ತೆ. ಅದಕ್ಕೆ ಆ ಮಾತು ನಾನು ಹೇಳಿದೆ. ಈ ತಿಳಿವು ಅಂತಕ್ಕಂಥದ್ದು ಅರಿವು, ದಟ್ಸ್ ಎ ಪ್ಯೂರ್ ಕಾನ್ಸಿಯಸ್ನೆಸ್, ಅವನ ಪೂರ್ಣ ಪ್ರಜ್ಞೆ. ಆ ಪ್ರಜ್ಞೆ ಸದಾಕಾಲ ಇರುವಂತಹದ್ದು. ಆದರೆ ಮನಸ್ಸು ಮಲಿನಗೊಂಡಂಥ ಸಂದರ್ಭದಲ್ಲಿ ಪ್ರಜ್ಞೆ ಮರೆಯಾದ ಹಾಗೆ ಕಾಣಿಸುತ್ತೆ. ಯಾವ ರೀತಿ ಮೋಡಗಳು ಬಂದಾಗ ಸೂರ್ಯ ಮರೆಯಾದಂಗೆ ಕಾಣಿಸುತ್ತೋ ಹಾಗೆ ಮನಸ್ಸು ಮಲಿನವಾದಾಗ ಪ್ರಜ್ಞೆ ಮರ್ಯಾದಾಗೆ ಕಾಣಿಸುತ್ತೆ. ಆದರೆ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮ ಸ್ವಸ್ವರೂಪ. ಅಂತಹ ಪ್ರಜ್ಞೆಯ ಅರಿವನ್ನು, ತಿಳಿವನ್ನು ತಿಳಿಸ್ಕೊಡ್ಲಿಕ್ಕೆ ಹಲವಾರು ಧರ್ಮಗಳು, ಹಲವಾರು ಪ್ರವಾದಿಗಳು, ಜ್ಞಾನಿಗಳು ಬಂದು ಹೋಗಿದ್ದಾರೆ.
ಅಂತಹದೊಂದು ಪರಂಪರೆಯನ್ನು ಅವರು ಬಂದು ಬಿಟ್ಟು ಹೋದಾಗ ಗಳಿಗೆಯಲ್ಲಿ ಅದೇ ಆಚರಣೆ ಮುಂದುವರಿಲಿಕ್ಕೋಸ್ಕರ ಕೆಲವೊಂದು ವ್ಯವಸ್ಥೆಯನ್ನು ಬಿಟ್ಟು ಹೋಗ್ತಾರೆ. ಅಂತಹದೊಂದು ಪರಂಪರೆ ಇವತ್ತು ನಮ್ಮ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ರಮ. ಭೈರವನ ಅವತಾರ ಕಾಲಭೈರವೇಶ್ವರ ಸ್ವಾಮಿ ಅವನ ಅವತಾರವನ್ನು ನೋಡಿದ್ದಾದರೆ ಯಾವ ಸಂದರ್ಭದಲ್ಲಿ ಅವತಾರ ಕಾಲಭೈರವೇಶ್ವರ ಅನ್ನೋದು ಈಶ್ವರನ ಸ್ವರೂಪವೇ ಕಾಲಭೈರವೇಶ್ವರನ ಸ್ವರೂಪವಾಗಿ ಬದಲಾದ ಕಾಲ ಯಾವುದಪ್ಪ ಅಂತಂದರೆ, ವ್ಯಕ್ತಿಯಲ್ಲಿ ಯಾವಾಗ ಅಹಂಕಾರ ಜಾಸ್ತಿ ಆಯಿತೋ ಅಹಂಕಾರವನ್ನು ಅಳಿಸ್ಲಿಕ್ಕೋಸ್ಕರ ದುಷ್ಟ ಶಿಕ್ಷಣ ಶಿಷ್ಟ ಸಂರಕ್ಷಣೆ ಅಂತ ಒಂದು ಮಾತು. ಆದರೆ ಇಲ್ಲಿ ಯಾರಿಗಾದ್ರೂ ಅಹಂಕಾರ ಬಂದರೆ ಪರವಾಗಿಲ್ಲ, ಆದರೆ ಯಾರಿಗೆ ಬರಬಾರ್ದು ಅಂಥವರಿಗೆ ಅಹಂಕಾರ ಬಂದ್ಬಿಟ್ರೆ ಸಾಮಾನ್ಯ ಜನಗಳೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೈವದ ಅವತಾರವೇ ಆಗಬೇಕಾಗುತ್ತೆ. ಉದಾಹರಣೆಗಾಗಿ ಪಂಚಮುಖಿ ಬ್ರಹ್ಮ ಅಂತ ಕರಿತೀವಿ ನಾವು. ಚತುರ್ಮುಖ ಬ್ರಹ್ಮ ಅಲ್ಲ, ಯಾರು ಪಂಚಮುಖ ಬ್ರಹ್ಮ. 5 ತಲೆ ಇದ್ದಂಥ ಬ್ರಹ್ಮನಿಗೆ ಅವನು ಒಂದಿಷ್ಟು ಅಹಂಕಾರ ಬಂತಂತೆ, ನಾನು ಅಂತ. ಈ ಸಣ್ಣ ಪುಟ್ಟವರು ತಪ್ಪು ಮಾಡಿದರೆ ಸಮಾಜಕ್ಕೇನು ಜಾಸ್ತಿ ಸಮಸ್ಯೆ ಆಗೋದಿಲ್ಲ. ಬೆಟ್ಟದ ಬಿಡದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲು ಒದ್ರೆ 1-2 ಉರುಳ್ಕೊಂಡು ಹೋಗಿ ಮುಂದೆ ಬಿಡ್ಬೋದು, ಏನಂತ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಅದೇ ಕಲ್ಲನ್ನು ಎತ್ಕೊಂಡು ಹೋಗಿ ಈ ಬೆಟ್ಟದ ತುದಿಯಿಂದ ಉರುಳಿಸಿಸಿ ಆದರೆ ಯಾರ್ಯಾರಿಗೆ ತೊಂದರೆ ಮಾಡೋದು ಗೊತ್ತಿಲ್ಲ. ಅರ್ಥ ಏನು? ಮೇಲಕ್ಕೆ ಯಾರು ಹೋಗ್ತಾರೋ ಮೇಲಕ್ಕೆ ಹೋದಷ್ಟು ಅಂತಹವರೇನಾದರೂ ಹೆಚ್ಚು ಕಡಿಮೆ ಮಾಡಿದ್ದೇ ಆದರೆ ಸಮಾಜಕ್ಕೆ ತೊಂದರೆ ಆಗುತ್ತೆ. ಅದೇ ರೀತಿ ಬಹಳಷ್ಟು ಎತ್ತರದ ಸ್ಥಾನದಲ್ಲಿದ್ದಂತಹವನ ಸೃಷ್ಟಿಯಲ್ಲಿ ಬ್ರಹ್ಮ, ಆ ಬ್ರಹ್ಮನಿಗೆ ಅಹಂಕಾರ ಬಂದಾಗ ಅದು ಒಳಿತಲ್ಲ ಅಂತ ತಿಳಿದು ಈಶ್ವರನೇ ಮನಸ್ಸು ಮಾಡಿದಂತೆ ಯಾರೋ ಸಣ್ಣ ಪುಟ್ಟವ್ರ ಸಮಸ್ಯೆ ಮಾಡಿದರೆ ಒಬ್ಬರಿಬ್ಬರು ತೊಂದರೆ ಆಗ್ಬೋದು. ಇಡೀ ಸಮಷ್ಟಿಗೆ ತೊಂದರೆ ಆಗ್ತಕ್ಕಂತಹ ವ್ಯವಸ್ಥೆಗಳು ಮನಸ್ಥಿತಿಗಳು ಬಂದದ್ದೇ ಆದರೆ ಅಂತಹ ಮನಸ್ಸುಗಳು ಉಳಿಬಾರದು ಅನ್ನೋ ಕಾರಣಕ್ಕೆ ಈಶ್ವರ ಸಾಕ್ಷಾತ್ ಕಾಲಭೈರವೇಶ್ವರ ಸ್ವಾಮಿಯ ರೂಪದಲ್ಲಿ ಬಂದು ವ್ಯಕ್ತಿಯ ತಪ್ಪು ಅಂತಂದರೆ ಪೂರ್ಣ ವ್ಯಕ್ತಿ ತಪ್ಪೇನಾಗಿರೋದಿಲ್ಲ. ಭೈರವೇಶ್ವರ ಸ್ವಾಮಿಗೆ ತುಂಬ ಇಷ್ಟ ಆಗ್ತಕ್ಕಂಥದ್ದು ಏನಾದರೂ ಇದ್ದರೆ, ಅಹಂ ಇಲ್ಲದೆ ಭೈರವನಲ್ಲಿ ಶರಣ ಹೊಂದಿದ್ಯಾದರೆ ಸಣ್ಣ ಪುಟ್ಟ ದೋಷಗಳಿಗೂ ಕೂಡ ಅವನು ಕಳೆದು ಬಿಡ್ತಾನಂತೆ, ತೊಳೆದು ಬಿಡ್ತಾನಂತೆ. ಒಂದು ವೇಳೆ ಅಹಮನೇ ಮುಂದೆ ಮಾಡ್ಕೊಂಡು ಹೋದದ್ದೇ ಆದರೆ ಅಂತಹ ವ್ಯಕ್ತಿಗೆ ಅಂತಹ ಮನಸ್ಸಿಗೆ ಕ್ಷಮೆ ಇರುವುದಿಲ್ಲ. ಅಂತಹ ಅಹಂನ ಹೋಗಲಾಡಿಸ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಕ್ಲೇಶವನ್ನು ಹೋಗಲಾಡಿಸ್ತಕ್ಕಂಥ ಕಾಲಭೈರವೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಅಂದಿಗೆ 1800 ವರ್ಷಗಳಿಗೂ ಪೂರ್ವದಲ್ಲಿ ನೆಲೆಗೊಂಡು ಇಂದಿಗೂ ಕೂಡ ಕೋಟ್ಯಾಂತರ ಜನ ಭಕ್ತರ ಅಭೀಷ್ಟಗಳನ್ನು ಒಳಗಡೆ ಇರ್ತಕ್ಕಂಥ ದೋಷಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲಭೈರವೇಶ್ವರ ಸ್ವಾಮಿ ಮಾಡ್ತಾ ಬಂದಿರೋದು. ಅಂತಹ ಒಂದು ಕಾಲಭೈರವೇಶ್ವರ ಸ್ವಾಮಿಯ ಬಳಿಗೆ ಹುಡುಗರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೇನೋ ಬರ್ತಾರೆ, ಆದರೆ ನಿತ್ಯ ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಭಕ್ತರ ಅಭೀಷ್ಟ ಮೇರೆಗೆ ಇದೇ ಜಾಗದಲ್ಲಿ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತ ನಿಜದ ಕನಸನ್ನು ಕಂಡಂಥವ್ರು ನಮ್ಮ ಪುರುಷೋತ್ತಮ ಸ್ವಾಮಿಗಳೇ. ಯಾಕೆಂದರೆ ಭಕ್ತರ ಅಭೀಷ್ಟೆ ಅವರೇ ನಿಂತುಕೊಂಡು ಈ ಇಡೀ ವಯಸ್ಸಿನಲ್ಲಿ ಕೂಡ ನಿಜವಾಗಿ ಕೂಡ ದೇವಸ್ಥಾನವನ್ನು ಕಟ್ಟಿಸಿದ್ರು. ಇನ್ನು ಇಷ್ಟೊತ್ತು ಓದಿದ್ರು 170 ಜನ ಭಕ್ತರ ಹೆಸರುಗಳನ್ನು ಓದಿಸಿದ್ರಿ. 1 ಲಕ್ಷ ಕೊಟ್ಟವರು, 50,000 ಕೊಟ್ಟವರು, 30,000 ಕೊಟ್ಟವರು. ಅವರೆಲ್ಲರ ಮನೆಗಳಿಗೆ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಅವರು ಕೊಟ್ಟಂಥ ಭಿಕ್ಷೆಯನ್ನು ತಂದು ಕಾಲಭೈರವೇಶ್ವರ ಸ್ವಾಮಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಹೊತ್ತಿನಲ್ಲಿ ಒಂದಿಷ್ಟು ವಿಚಾರಗಳು ಅಡಾಡ್ತಿತ್ತು. ಇನ್ನು ನಮ್ಮ ಚುಂಚನಗಿರಿ ಸ್ವಾಮಿಗಳನ್ನ ಕರ್ಕೊಂಡು ಬರಬೇಕು ಅಂತ ಯಾವ್ದಾರ ಕಾರ್ಯಕ್ರಮಕ್ಕೆ ಇನ್ನು ಲಕ್ಷ ಕೊಡ್ಬೇಕಂತ ಕಣಯ ಅಂತ ಪ್ರಚಾರ ಮಾಡ್ತಾ ಇದ್ದೀವಿ. ಆ ಯಾವುದು ವಿಚಾರ ಇರುತ್ತೆ ಅದು ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಕರೆದಾಗ, ದೇವಸ್ಥಾನದ ಕಾರ್ಯಕ್ರಮಕ್ಕೋ ಮದುವೆ ಕಾರ್ಯಕ್ರಮಕ್ಕೋ ಅಥವಾ ಇನ್ನು ಯಾವುದೇ ಸಾಮಾಜಿಕ ಕಾರ್ಯಕ್ರಮಕ್ಕೆ ಕರೆದಾಗ ಈ ವೇದಿಕೆಯಿಂದ ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಂದೂ ಕೂಡ ಇಷ್ಟೇ ಕಾಣಿಕೆ ಕೊಡಬೇಕು ಅಥವಾ ಕಾಣಿಕೆಯ ವಿಚಾರವನ್ನೇ ಎತ್ತಕ್ಕಂಥ ಸಂಪ್ರದಾಯ ನಿಮ್ಮ ಚುಂಚನಗಿರಿ ಮಠದಲ್ಲಿ ಇಲ್ಲ. ಅಲ್ಲಿ ಬಂದ ಸಂದರ್ಭದಲ್ಲಿ ನೀವೇನಾದರೂ ಕೊಟ್ಟದ್ದೇ ಆದರೆ ಅದನ್ನು ತೆಗೆದುಕೊಂಡೋಗಿ ಮಠದ ಭೈರವನ ಪಾದಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಆದರೆ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ರಮಕ್ಕೆ ಮನೆಗೆ ಸ್ವಾಮಿಗಳನ್ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಪ್ಪ ಅಂತ ನೀವು ಭಕ್ತರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೇಳಿದ್ದುಂಟು. ಆದರೆ ಸಾಮಾಜಿಕವಾದಂಥ ಸಾಮಾನ್ಯ ಕಾರ್ಯಕ್ರಮಗಳಿಗೆ ಕರೆದಾಗ ಎಂದೂ ಕೂಡ ಮಠದ ವತಿಯಿಂದ ಹಣವನ್ನು ಕೇಳಿ ಅಭ್ಯಾಸ ಇಲ್ಲ. ಅಪ್ಪಿತಪ್ಪಿ ಯಾರಾದರೂ ನಿಮಗೆ ಸ್ವಾಮಿಗಳನ್ನ ಕರೆಸ್ಬೇಕು ಅಂದರೆ ಇಷ್ಟು ದುಡ್ಡು ಕೊಡಬೇಕಂತ ಯಾರಾದರೂ ಹೇಳಿದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಉಪದೇಶವನ್ನು ಮಾಡಿ ನಮ್ಮ
ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ, ಪೂಜ್ಯ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಪೂರ್ಣಗೊಳ್ಳುವವರೆಗೂ ಹಠ ಬಿಡದೆ ನಿಲ್ಲುತ್ತಾರೆ ಎಂಬುದಕ್ಕೆ ಈ ದೇವಸ್ಥಾನವೇ ಸಾಕ್ಷಿ. ಬಿಜಿನಗರದಲ್ಲಿ 25 ವರ್ಷಗಳ ಹಿಂದೆಯೇ ಹೈಟೆಕ್ ಶಾಲೆ ನಿರ್ಮಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಅವರು ಕಾರಣಕರ್ತರಾಗಿದ್ದಾರೆ. ಕೆಲವು ತಿಂಗಳ ಹಿಂದೆ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರೂ ವಿಶ್ರಾಂತಿ ಪಡೆಯದೆ ಈ ದೇವಸ್ಥಾನದ ಲೋಕಾರ್ಪಣೆಗಾಗಿ ಶ್ರಮಿಸಿದ್ದಾರೆ. ದೇವಸ್ಥಾನದ ಸಂಕಲ್ಪ ಶಕ್ತಿ ಮತ್ತು ಸ್ವಾಮೀಜಿಯವರ ಛಲಕ್ಕೆ ಇಡೀ ಭಕ್ತ ಸಮೂಹದ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಸ್ವಾಮೀಜಿ ಹೇಳ್ತಾ ನಿಂತ್ಕೊಂಡದ್ದು ಒಂದು ಮಾತು ಹೇಳಲಿಕ್ಕೋಸ್ಕರ, ಪುರುಷೋತ್ತಮಾನಂದ ಸ್ವಾಮೀಜಿಯವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅಷ್ಟು ಆ ಕೆಲಸ ಕಂಪ್ಲೀಟ್ ಆಗಲಿಕ್ಕೆ ಹಠ ಮಾಡಿ ನಿಂತ್ಕೊಳ್ತಕ್ಕಂಥದ್ರಲ್ಲಿ ನಾನು ಈ ಕ್ಷೇತ್ರದಲ್ಲಿ ದೊಡ್ಡ ಸ್ವಾಮೀಜಿಯವರು ಬಿಟ್ಟರೆ ಇವರನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಬಿಜಿನಗರದಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಇವರು, ಅವರೇ ಜವಾಬ್ದಾರಿ. ಆ ಕಾಲದಲ್ಲಿ ಇವತ್ತು ಹೈಟೆಕ್ ಸ್ಕೂಲ್ಗಳಿದ್ದಾವೆ. 25 ವರ್ಷದಿಂದನೇ ಅದು ಭಾಳ ಹೆಸರಾಗಿ ತುಂಬ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಶಾಲೆಯಾಗಿ ಅದನ್ನು ಅವತ್ತಿಂದ ಇವತ್ತವರೆಗೂ ಗುಣಮಟ್ಟವನ್ನು ಕಾಪಾಡ್ಕೊಂಬಂದಿರಲಿಕ್ಕೆ ಕಾರಣಕರ್ತರು ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಯವರೇ. ಅದಲ್ಲದೆ ಮಠದಲ್ಲೇ 160 ಒಳ್ಳೆಯ ಗುಣಮಟ್ಟದ ಕಾಲೇಜುಗಳು ಶಾಲೆಗಳಿದೆ. ಆದರೆ ಎಲ್ಲಕ್ಕಿಂತ ಪ್ರಥಮವಾಗಿ ಅದನ್ನು ಪ್ರಾರಂಭ ಮಾಡಿದರು. ಈ ದೇವಸ್ಥಾನ ಒಂದು ಹೇಳಲೇಬೇಕಾಗತ್ತೆ. ಈಗ 3-4 ತಿಂಗಳಲ್ಲಿ ನಾನು ಆಸ್ಪತ್ರೆಗೆ ಹೋಗಿ ನೋಡಿದೆ ಅವರ ಪರಿಸ್ಥಿತಿಯಲ್ಲ. ಬಹುಶಃ ನಾನು ಇಷ್ಟು ಓಡಾಡಲಿಕ್ಕೆ ಕಷ್ಟ ಆಗುತ್ತೆ, ನೀವು ರೆಸ್ಟ್ಗಳಿ. ಅವರೇನು ಕೇರೆ ಮಾಡಲಿಲ್ಲ. ಬೆಳಗ್ಗೆ ಎದ್ದಾಗಲೇ ಸಮಾರಂಭದಲ್ಲಿದ್ದರು. ನನಗೆ ಆಶ್ಚರ್ಯ ಆಯಿತು. ಕಾಲಭೈರವೇಶ್ವರ ಬಂಗಾರ ಬಾಲಗಂಗಾಧರ ಸ್ವಾಮೀಜಿಗಳು ಆಶೀರ್ವಾದ ಅವರಿಗೆ ಭಾಳ ಗಟ್ಟಿಯಾಗಿದೆ. ಅದರಿಂದ ಬಹುಶಃ ಅವರ ಆರೋಗ್ಯ ಗಟ್ಟಿಇದೆ. ಈ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರನೇ ಸಂಕಲ್ಪ ಶಕ್ತಿ ಇದ್ದದ್ಗೆ ಈ ದೇವಸ್ಥಾನ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡೋವರೆಗೂ ಅವರು ರೆಸ್ಟು ಬೇಡ, ನನಗೆ ಆಸ್ಪತ್ರೆಯಲ್ಲಿ ನನ್ನ ಟ್ರೀಟ್ಮೆಂಟು ಬೇಡ ಅಂತೇಳಿ ಹೊರಗಡೆ ಬಂದಂಥದ್ದು. ಅದಕ್ಕೋಸ್ಕರ ಅವರಿಗೆ ಇಡೀ ನಮ್ಮ ಒಂದು ಸಂಸ್ಥೆಯ ಎಲ್ಲ ಭಕ್ತರ ಪರವಾಗಿ ನಾನು ಅತ್ಯಂತ ಧನ್ಯವಾದಗಳನ್ನ ಮತ್ತು ಅವರಿಗೆ ಇದೊಂದು ಕೀರ್ತಿ ಅವರಿಗೆ ಸಲ್ಲಬೇಕು. ನಾನು ಅದಕ್ಕೋಸ್ಕರ ನಿಂತುಕೊಂಡೆ. ಹಾಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿ, ಕೇವಲ ಪೂಜೆ ಪುನಸ್ಕಾರಗಳಷ್ಟೇ ಅಲ್ಲದೆ ಮನುಷ್ಯನ ಯಶಸ್ಸಿಗೆ ಶಿಕ್ಷಣವು ಅತಿ ಮುಖ್ಯ ಎಂಬುದು ಮಠದ ಆಶಯ ಎಂದರು. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಧರ್ಮ ಪ್ರಜ್ಞೆ, ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರಜ್ಞೆ ಕಡಿಮೆಯಾಗುತ್ತಿರುವುದು ಕಳವಳಕಾರಿ ಸಂಗತಿ. ಒಂದು ಊರಿನಲ್ಲಿ ಶಾಲೆ ಎಷ್ಟು ಮುಖ್ಯವೋ ಅದರ ಪಕ್ಕದಲ್ಲೇ ಒಂದು ದೇವಸ್ಥಾನವಿದ್ದರೆ ಅಲ್ಲಿ ಆಚಾರ ಮತ್ತು ವಿಚಾರಗಳೆರಡೂ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಬೆಂಗಳೂರಿಗೆ ಬರುವ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಠದ ಹಾಸ್ಟೆಲ್ಗಳು ನೆರಳಾಗಿವೆ. ಇಲ್ಲದಿದ್ದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿ ಪಾಲಾಗುತ್ತಿದ್ದರು ಎಂದು ತಿಳಿಸಿದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ 10 ವರ್ಷಗಳ ಕಾಲ ವಿಜಯನಗರದಲ್ಲಿ, ಅವಾಗೆಲ್ಲ ಆ ಕಾಲದಲ್ಲಿ ಪೂಜ್ಯ ಗುರುಗಳು ಅದನ್ನೇ ಮಾತಾಡ್ತಾ ಇದ್ರು. ನೀವು ಚಿಕ್ಕ ವಯಸ್ಸಿನಲ್ಲಿ ಯಾವ್ಯಾವ ಆಟಕ್ಕೆ ಹೋಗ್ತಿದ್ರಿ, ಪ್ರಾರ್ಥನೆ ಮಾಡ್ತಿದ್ರಾ, ಸ್ಪೋರ್ಟ್ಸ್ಗೆ ಹೋಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದಾಗ ನಮಗೆ ಆಶಯ ಇರಲಿಲ್ಲ. ವಿಶ್ವವಿದ್ಯಾಲಯದಲ್ಲಿ ಓದಬೇಕು ಅಂದಾಗ ಇಡೀ ಬೆಂಗಳೂರಿಗೆ ಬರುವ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮೈಸೂರು, ಮಂಡ್ಯ ಈ ಭಾಗದಿಂದ ಬರುವಂಥವ್ರಿಗೆ 500,000 ಜನಕ್ಕೆ ವಿದ್ಯಾರ್ಥಿಗಳನ್ನು ಮಾಡಿಕೊಟ್ಟಿದ್ದು ಒಂದು ದೊಡ್ಡ ಕೆಲಸನ ಎಲ್ಲೋದ್ರೂ ಇವಾಗ ಹೇಳ್ತೀನಿ, ಮುಜುಗರ ಇಲ್ಲದೆ ಹೇಳ್ತೀನಿ. ಆದಿಚುಂಚನಗಿರಿ ಮಠದ ಒಂದು ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಇಲ್ಲ ಅಂದಿದ್ರೆ ನಮ್ಮಂತ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿ ಪಾಲಾಗ್ತಿದ್ವಿ ಅಂತ ಗುರುಗಳು ಪೂಜೆಯ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಸಂಸ್ಕಾರವನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹರಿವಿಗೆ, ಅಕ್ಷರಕ್ಕೆ ಹೆಚ್ಚು ಒತ್ತಡ ಕೊಟ್ಟು ಇವತ್ತು ಜಗತ್ತಿನ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇರ್ಬೋದು, ವಿದ್ಯಾಸಂಸ್ಥೆ ಆಗಿರ್ಬೋದು, ದೊಡ್ಡ ಮಠವಾಗಿ ಇವತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಬೆಳೆದು ನಿಂತಿದೆ. ಅದರ ಇನ್ನಷ್ಟು ವ್ಯಾಲ್ಯೂ, ಇನ್ನೊಂದಷ್ಟು ಘನತೆಯನ್ನ, ಅದರ ಬೇರನ್ನು ಇನ್ನಷ್ಟು ಆಳವಾಗಿ ಮಾಡಬೇಕು. ಜೊತೆಗೆ ಅದರ ಚಿಗುರನ್ನು ಕೂಡ ಫಲಪ್ರದಾಯಕವಾಗಿ ಮಾಡಬೇಕು. ಈ ಒಂದು ಹೆಮ್ಮರವಾದಂಥ ಶ್ರೀಮಠದ ಪ್ರತಿಫಲ ಹಣ್ಣಿನ ರೂಪದಲ್ಲಿ, ಹೂವಿನ ರೂಪದಲ್ಲಿ, ನೆರಳಿನ ರೂಪದಲ್ಲಿ, ಗೊಬ್ಬರದ ರೂಪದಲ್ಲಿ ಭಕ್ತ ಸಮುದಾಯಕ್ಕೆ, ಜನ ಸಮುದಾಯಕ್ಕೆ ಸಿಗಬೇಕು ಅಂತ ಹೇಳಿ ಅವಿರತವಾಗಿ ಕೆಲಸ ಮಾಡ್ತಾ ಇರುವಂತ, ಸೇವೆಯನ್ನು ಸಲ್ಲಿಸ್ತಾ ಇರುವಂತ, ನನಗೆ ವೈಯಕ್ತಿಕವಾಗಿ ಸ್ಫೂರ್ತಿದಾತರು, ಪ್ರೇರಣಾದಾಯಕ ಸಂತರು
ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಮಂಡ್ಯದ ಭಕ್ತರಿಗೆ ಚುಂಚನಗಿರಿಗೆ ದಿನವೂ ಹೋಗಲು ಸಾಧ್ಯವಾಗದ ಕಾರಣ ಇಲ್ಲಿಯೇ ದೇವಸ್ಥಾನ ನಿರ್ಮಿಸಲು 30 ವರ್ಷಗಳ ಹಿಂದೆ ಸೈಟ್ ಪಡೆದು ಅದು ಈಗ ಸಾಕಾರಗೊಂಡಿದೆ. ದೇವಸ್ಥಾನದ ಕೆಳಭಾಗದಲ್ಲಿ ಧ್ಯಾನ ಕೇಂದ್ರ ಮತ್ತು ಲೈಬ್ರರಿಯನ್ನು ನಿರ್ಮಿಸಲಾಗುತ್ತಿದೆ. ಮಂಡ್ಯದ ಜನರಲ್ಲಿ ಕೋಪ ಜಾಸ್ತಿ ಎಂಬ ಮಾತಿದೆ. ಅದೆಲ್ಲವನ್ನೂ ಬಿಟ್ಟು ಧರ್ಮ ಮತ್ತು ಆಧ್ಯಾತ್ಮದ ಕಡೆಗೆ ಗಮನ ಹರಿಸಬೇಕು. ಇಲ್ಲಿ ಕೇವಲ ಭೈರವೇಶ್ವರ ಮಾತ್ರವಲ್ಲದೆ ತಿರುಪತಿ ತಿಮ್ಮಪ್ಪ, ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ವಿಶ್ವಮಾನವ ಗೋಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ, ಹೈಸ್ಕೂಲ್ ಇದೆ, PU ಕಾಲೇಜ್ ಇದೆ ಮತ್ತು ಸುಮಾರು 3000 ತೆಂಗಿನ ಗಿಡಗಳನ್ನ ನಮ್ಮ ಆದಿಚುಂಚನಗಿರಿ ಪಕ್ಕದಲ್ಲಿರುವಂತಹ ತುರುವೇಕೆರೆ ತಾಲೂಕು ಮತ್ತು ತಿಪಟೂರು ತಾಲೂಕಿನ ಭಕ್ತಾದಿಗಳಿಂದ ದಾನವಾಗಿ ಪಡೆದು ಅಲ್ಲಿ ಆಗ ನಾವು ತೆಂಗಿನ ಸಸಿಗಳನ್ನು ನಾವು ನೆಟ್ಟು ಈ ರೀತಿಯಾಗಿ ಒಂದು ಕಾಲದಲ್ಲಿ ವಿಶ್ವಭಾರತದಲ್ಲಿ ಓದುವಂಥ ಮಕ್ಕಳು ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ನಡೆಸ್ತಾ ಇದೆ. ಅಲ್ಲಿ ಓದುವಂಥ ಮಕ್ಕಳು ಎಷ್ಟೋ ಜನರು DC ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಎಂಜಿನಿಯರ್ಸ್ ಆಗಿದ್ದಾರೆ, ಇನ್ನೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈಗಲೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ. ಇದೆಲ್ಲದರ ಜೊತೆಗೆ ನಾವು ಪೂಜ್ಯ ಗಂಗಾಧರನಾಥ ಮಹಾಸ್ವಾಮಿಗಳು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಜವರಹಳ್ಳಿ ಗ್ರಾಮಸ್ಥರು ಕೊಟ್ಟಂಥ ಭೂಮಿಯಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟೀಸ್ ಅಲ್ಲಿ ಇರಲಿಲ್ಲ. ಹೇಗಿದ್ರು ಇಲ್ಲಿ 100 ಎಕರೆ 80 ಎಕರೆ ಇದೆಯಲ್ಲ, ಇಲ್ಲೇ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿ ಕೊಮ್ಮೇರಹಳ್ಳಿಯಲ್ಲಿ ಮೆಡಿಕಲ್ ಕಾಲೇಜನ್ನು 5 ವರ್ಷ ನಡೆಸ್ತು. ಆಮೇಲೆ ಕಾರಣಾಂತರದಿಂದ ಇಲ್ಲಿ ಆ ಪ್ರದೇಶ ಹೆಚ್ಚು ಸೊಳ್ಳೆಗಳಿಂದ ಇದ್ದಿದ್ದರಿಂದ ಆ ಮೆಡಿಕಲ್ ಕಾಲೇಜ್ ಹುಡುಗರು ಬೇಜಾರು ಪಟ್ಕೊಂಡು ನಮಗೆ ಎಲ್ಲಾದರೂ ಸಿಟಿ ಒಳಗೆ ಕಾಲೇಜ್ ಮಾಡಿ ಅಂತ ಆಟ. ಆಗ ನಾವು ಸಿಟಿಯಲ್ಲಿ ಪ್ರಯತ್ನ ಮಾಡೋದು. ಆ ಸಿಟಿಯಲ್ಲಿ ನಮಗೆ ಭೂಮಿ ಸಿಗಲಿಲ್ಲ. ಮತ್ತೆ ಪೂಜ್ಯರು ಅದನ್ನು ಮೆಡಿಕಲ್ ಕಾಲೇಜನ್ನು ನಾಗಮಂಗಲ ತಾಲೂಕು ಬೆಳ್ಳೂರು ಕ್ರಾಸ್ಗೆ ಶಿಫ್ಟ್ ಮಾಡೋದು. ಹೀಗಾಗಿ ಅದನ್ನೆಲ್ಲ ಅಲ್ಲಿ ಮಾಡಿದ ಮೇಲೆ ಇದರ ಪಕ್ಕದಲ್ಲಿ ಒಂದು ನಾವು ಆಗಾಗ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಹೇಗೆ ತಂಗೋದು, ನಮಗೆ ತಂಗೋದಕ್ಕೆ ಸಾಧು ಸಂತರಿಗೆ ಸ್ವಾಮಿಗಳಿಗೆ ಕಾರ್ಯಕ್ರಮಕ್ಕೆ ಬಂದರೆ ತಂಗೋದಕ್ಕೆ ವಸತಿ ಇರಲಿಲ್ಲ. ಹಾಗಾಗಿ ಇಲ್ಲಿ ಪಕ್ಕದಲ್ಲೇ ಈ ನಮ್ಮ ನಾವೇನು ಕುಳಿತಿದ್ದೀವಿ ಇಲ್ಲಿ 100 ಅಡಿ ದೂರದಲ್ಲಿ ಒಂದು ಮನೆ ಸಿಕ್ತು ನಮಗೆ. ಅದನ್ನು ಅವತ್ತು ನಾವು ಬರೀ 5 ಲಕ್ಷಕ್ಕೆ. ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ 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 ಶಿವಾನಂದಪುರಿ ಸ್ವಾಮೀಜಿ, ಶ್ರೀ ಶ್ರೀ ಮಧುಸೂದನಾನಂದಪುರಿ ಸ್ವಾಮೀಜಿ, ಶ್ರೀ ಶ್ರೀ ಶಿವಲಿಂಗಾನಂದ ಮಹಾಸ್ವಾಮೀಜಿ, ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ, ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿ, ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ, ಶ್ರೀ ಶ್ರೀ ಚೈತನ್ಯನಾಥ ಸ್ವಾಮೀಜಿ, ಶ್ರೀ ಶ್ರೀ ಸತ್ಕೀರ್ತಿನಾಥ ಸ್ವಾಮೀಜಿ, ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್, ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ, ಮಾಜಿ ಸಚಿವ ಡಿ ಸಿ ತಮ್ಮಣ್ಣ, ಬಿಜೆಪಿ ಮುಖಂಡ ಸಚ್ಚಿದಾನಂದ, ಮೀರಾ ಶಿವಲಿಂಗಯ್ಯ ಸೇರಿದಂತೆ ಹಲವು ಗಣ್ಯರು ಇದ್ದರು.